ಎಲ್ಲರಿಗೂ ನಮಸ್ಕಾರ. ಇತ್ತೀಚೆಗೆ ಒಂದು ಸುದ್ದಿ ಎಲ್ಲರನ್ನೂ ಮತ್ತೆ ಚಿಂತೆಗೀಡು ಮಾಡಿದೆ. ಅದೇನಪ್ಪಾ ಅಂದ್ರೆ ದೇಶದಲ್ಲಿ ಮತ್ತೆ ಲಾಕ್ಡೌನ್ ಆಗುತ್ತಾ ಅನ್ನೋದು. ಈ ವದಂತಿಯಲ್ಲಿ ನಿಜ ಎಷ್ಟು ಸುಳ್ಳು ಎಷ್ಟು, ಬನ್ನಿ ಇದ್ರ ಬಗ್ಗೆನೇ ಇವತ್ತು ಮಾತಾಡೋಣ. ನೋಡಿ, ಇದೇ ಪ್ರಶ್ನೆ ಸಾಮಾಜಿಕ ಜಾಲತಾಣಗಳಲ್ಲಂತೂ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಇದನ್ನ ನೋಡಿದ್ರೆ ಸಾಕು ನಮ್ಗೆಲ್ಲ ಆ ಹಳೆ ಕೋವಿಡ್ ಲಾಕ್ಡೌನ್ ದಿನಗಳು ನೆನ್ಪಾಗ್ಬಿಡುತ್ತೆ ಅಲ್ವಾ? ಸರಿ, ಇದರ ಅಸಲಿಯತ್ತೇನು ಅಂತ ನೋಡೋಣ. ಈ ಕಥೆ ಶುರುವಾಗಿದ್ದೆ ಆನ್ಲೈನ್ನಲ್ಲಿ. ಏನಂತಪ್ಪ ಅಂದ್ರೆ ದೇಶದಲ್ಲಿ ಪೆಟ್ರೋಲ್, ಡೀಸೆಲ್, LPG ಹೀಗೆ ಇಂಧನದ ದೊಡ್ಡ ಕೊರತೆ ಆಗ್ಲಿದೆ. ಅದಕ್ಕೋಸ್ಕರ ಇದನ್ನೆಲ್ಲ ಉಳ್ಸೋಕೆ ಸರ್ಕಾರ ಮತ್ತೆ ಲಾಕ್ಡೌನ್ ಮಾಡ್ತಿದೆ ಅಂತ. ನೋಡಿ, ಈ ಥರದ ಒಂದು ಸುದ್ದಿ ಹರಿದಾಡೋಕೆ ಶುರುವಾಯ್ತು. ಈ ಸುದ್ದಿ ಇದೆಯಲ್ಲ, ಕಾಳ್ಗಿಚ್ಚನ ಥರ ಹರಡ್ತು. ಜನರಲ್ಲಿ ನಿಜವಾಗ್ಲೂ ಒಂದ್ರೀತಿ ಆತಂಕ ಶುರುವಾಯ್ತು. ಅಷ್ಟೇ ಅಲ್ಲ, ಕೆಲವು ಜಿಲ್ಲೆಗಳಲ್ಲಂತೂ ಜನ ಗಾಬರಿಯಾಗಿ ಪೆಟ್ರೋಲ್ ಬಂಕ್ಗಳ ಮುಂದೆ ಕ್ಯೂ ನಿಲ್ಲೋಕ್ ಶುರು ಮಾಡ್ಬಿಟ್ರು. ಹಾಗಾದ್ರೆ ಇದಕ್ಕೆ ಸರ್ಕಾರದ ಕಡೆಯಿಂದ ಬಂದಿರೋ ಉತ್ತರ ಏನು? ಈ ಆರೋಪಗಳಿಗೆ ಕೇಂದ್ರ ಸರ್ಕಾರ ನೇರವಾಗಿಯೇ ಸ್ಪಷ್ಟನೆ ಕೊಟ್ಟಿದೆ. ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿಯವರು ಬಹಳ ಖಡಕ್ಕಾಗಿ ಹೇಳಿದ್ದಾರೆ. ಅವ್ರು ಹೇಳೋದು ಇಷ್ಟೇ: ಲಾಕ್ಡೌನ್ ಸುದ್ದಿ ಸಂಪೂರ್ಣ ಸುಳ್ಳು, ದೇಶದ ಜನ ಇದನ್ನ ನಂಬಾರ್ದು ಅಂತ. ಅಂದ್ರೆ ಲಾಕ್ಡೌನ್ ಮಾಡುವಂತಹ ಯಾವುದೇ ಪರಿಸ್ಥಿತಿ ದೇಶದಲ್ಲಿ ಇಲ್ಲ ಅಂತ ಅವರು ಸ್ಪಷ್ಟಪಡಿಸಿದ್ದಾರೆ. ಸರ್ಕಾರದ ನಿಲುವು ತುಂಬಾನೇ ಕ್ಲಿಯರ್ ಆಗಿದೆ. ಲಾಕ್ಡೌನ್ ಮಾಡೋ ಯಾವ ಪ್ಲಾನೂ ಇಲ್ಲ. ಈ ತರಹದ ಸುಳ್ಳು, ಬೇಜವಾಬ್ದಾರಿ ವದಂತಿಗಳನ್ನ ನಂಬೇಡಿ, ಅದನ್ನ ಹರಡ್ನುಬೇಡಿ ಅಂತ ಜನರಲ್ಲಿ ಮನವಿ ಮಾಡಿದ್ದಾರೆ. ಸರಿ, ಇದು ಸುಳ್ಳು ಅನ್ನೋದಾದ್ರೆ ಈ ವದಂತಿ ಹುಟ್ಕೊಂಡಿದ್ದು ಹೇಗೆ, ಎಲ್ಲಿಂದ ಬಂತು? ಇದು ನಿಜಕ್ಕೂ ಇಂಟ್ರೆಸ್ಟಿಂಗ್. ಯಾಕಂದ್ರೆ ಒಂದಕ್ಕೊಂದು ಸಂಬಂಧ ಇಲ್ಲದ ಕೆಲವು ಘಟನೆಗಳನ್ನ ಸೇರಿಸಿ ಹೇಗೆ ಒಂದು ಕಥೆ ಕಟ್ಟಿದ್ದಾರೆ ಅಂತ ನೋಡ್ಬೋದು. ಒಂದು ವದಂತಿ ಹೇಗೆ ಹುಟ್ಕೊಳ್ಳುತ್ತೆ ಅನ್ನೋದಕ್ಕೆ ಇದೊಂದು ಒಳ್ಳೆ ಉದಾಹರಣೆ. ಮೊದಲನೇದಾಗಿ, ಜಾಗತಿಕವಾಗಿ ಕೆಲವು ಸಣ್ಣ ದೇಶಗಳಲ್ಲಿ ನಿಜವಾಗ್ಲೂ ಇಂಧನ ಕೊರತೆ ಆಗಿ ಅಲ್ಲಿ ನಿರ್ಬಂಧಗಳನ್ನ ಹಾಕಿದ್ರು. ಎರಡನೇದಾಗಿ, ನಮ್ಮ ಪ್ರಧಾನಿ ಮೋದಿಯವರು ಬಿಕ್ಕಟ್ಟಿನ ಸಮಯದಲ್ಲಿ ದೇಶದ ಜನರೆಲ್ಲ ಒಗ್ಗಟ್ಟಾಗಿರಬೇಕು ಅಂತ ಒಂದು ಭಾಷಣ ಮಾಡಿದ್ರು. ಅದನ್ನ ಕೆಲವರು ತಮಗೆ ಬೇಕಾದ ಹಾಗೆ ಅರ್ಥೈಸ್ಕೊಂಡ್ರು. ಮೂರನೇದಾಗಿ, ಈ ಎರಡೂ ವಿಷಯಗಳನ್ನ ಒಟ್ಟಿಗೆ ಸೇರಿಸಿ ಸಾಮಾಜಿಕ ಮಾಧ್ಯಮದಲ್ಲಿ ಹರಿಬಿಟ್ರು. ತಕ್ಷಣವೇ ದೇಶದಲ್ಲಿ ಲಾಕ್ಡೌನ್ ಆಗುತ್ತೆ ಅನ್ನೋ ಸುಳ್ಳು ಕಥೆ ಹುಟ್ಕೊಂಡ್ಬಿಡ್ತು. ಇಲ್ಲಿ ನಾವು ಗಮನಿಸಬೇಕಾದೇನೆಂದ್ರೆ, ಸೋಷಿಯಲ್ ಮೀಡಿಯಾಗೆ ಇರೋ ಶಕ್ತಿ. ಸಂಬಂಧವೇ ಇಲ್ಲದ ವಿಷಯಗಳನ್ನ ಒಟ್ಟಿಗೆ ಸೇರಿಸಿ ಅದು ನಿಜಾನೇನೋ ಅನ್ನೋ ಹಾಗೆ ಜನ ನಂಬೋ ಥರ ಒಂದು ಕಥೆಯನ್ನ ಎಷ್ಟು ಬೇಗ ಕಟ್ಟಬಹುದು ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್. ಸರಿ, ಈಗ ವದಂತಿಯ ಮೂಲ ಅಂದ್ರೆ ಇಂಧನ ಕೊರತೆ ಬಗ್ಗೆ ಮಾತಾಡೋಣ. ಹಾಗಾದ್ರೆ ನಿಜವಾಗ್ಲೂ ದೇಶದಲ್ಲಿ ಇಂಧನದ ಪರಿಸ್ಥಿತಿ ಹೇಗಿದೆ? ವಾಸ್ತವಾಂಶಗಳೇನೋ ನೋಡಿ, ವದಂತಿ ಹೇಳಿದ್ದು ದೇಶದಲ್ಲಿ ಆಯಿಲ್, LPG ಎಲ್ಲ ಖಾಲಿಯಾಗಿದೆ ಅಂತ. ಆದ್ರೆ ಸರ್ಕಾರ ಕೊಟ್ಟಿರೋ ವಾಸ್ತವ ಇದಕ್ಕೆ ತದ್ವಿರುದ್ಧ. ದೇಶದಲ್ಲಿ ಸಾಕಷ್ಟು ಇಂಧನ ಸಂಗ್ರಹ ಇದೆ ಅಂತ ಸರ್ಕಾರ ಹೇಳಿದೆ. ಹಾಗಾದ್ರೆ ಎಷ್ಟಿದೆ? ಇದು ತುಂಬಾ ಮುಖ್ಯವಾದ ಪಾಯಿಂಟ್. ಸರ್ಕಾರದ ಪ್ರಕಾರ ಮುಂದಿನ 2 ತಿಂಗಳಿಗೆ ಸಾಕಾಗುವಷ್ಟು ಇಂಧನವನ್ನ ಈಗಾಗ್ಲೇ ಸಂಗ್ರಹ ಮಾಡಿ ಇಟ್ಲಾಗಿದೆ. ಅಷ್ಟೇ ಅಲ್ಲ, ಮುಂದೆ ಯಾವುದೇ ರೀತಿ ತೊಂದರೆ ಆಗ್ಬಾರ್ದು ಅಂತ ಸರ್ಕಾರ ಇನ್ನೂ ಒಂದ್ ಹೆಜ್ಜೆ ಮುಂದೆ ಹೋಗಿದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ, ಅಂದರೆ ರಷ್ಯಾದಿಂದ ಕೂಡ ಹೆಚ್ಚು ಬೆಲೆ ಕೊಟ್ಟಾದ್ರೂ ಕಚ್ಚಾ ತೈಲವನ್ನ ಖರೀದಿ ಮಾಡ್ತಿದೆ. ಯಾಕೆಂದ್ರೆ ಪೂರೈಕೆಯಲ್ಲಿ ಯಾವುದೇ ವ್ಯತ್ಯಾಸ ಆಗ್ಬಾರ್ದು ಅಂತ. ಇದೆಲ್ಲದ್ರಿಂದ ನಮಗೆ ಗೊತ್ತಾಗೋ ಮುಖ್ಯವಾದ ವಿಷಯ ಒಂದಿದೆ: ಇಲ್ಲಿ ನಿಜವಾದ ಅಪಾಯ ಲಾಕ್ಡೌನ್ ಆಗಿರ್ಲಿಲ್ಲ, ಬದಲಾಗಿ ಈ ವದಂತಿಯಿಂದ ಉಂಟಾದ ಪರಿಣಾಮಗಳೇ ದೊಡ್ಡ ಅಪಾಯ. ಯೋಚನೆ ಮಾಡಿ, ಜನ ಇಂಥ ವದಂತಿಗಳನ್ನ ನಂಬಿದ್ರೆ ಏನಾಗತ್ತೆ? ಸುಮ್ನೆ ಗಾಬರಿ, ಆತಂಕ ಶುರುವಾಗುತ್ತೆ. ಪೆಟ್ರೋಲ್ ಬಂಕ್ಗಳಲ್ಲಿ ಉದ್ದುದ್ದ ಕ್ಯೂ ನಿಲ್ತಾರೆ. ಮನೆಗಳಲ್ಲಿ ಪೆಟ್ರೋಲ್, ಡೀಸೆಲ್ ಸಿಲಿಂಡರ್ಗಳನ್ನ ಶೇಖರಿಸಿಡೋಕೆ ಶುರು ಮಾಡ್ತಾರೆ. ಇದರಿಂದ ಏನಾಗುತ್ತೆ ಅಂದ್ರೆ ನಿಜವಾಗ್ಲೂ ಕೊರತೆ ಇಲ್ದಿದ್ರೂ ಒಂದು ಕೃತಕ ಅಭಾವ ಸೃಷ್ಟಿಯಾಗ್ಬಿಡುತ್ತೆ. ಕೊನೆಯದಾಗಿ ಒಂದು ಮಾತು: ಇವತ್ತಿನ ಈ ಫಾಸ್ಟ್ ಯುಗದಲ್ಲಿ ನಮ್ಗೆ ಮಾಹಿತಿ ಸಿಗೋದು ಕ್ಷಣಾರ್ಧದಲ್ಲೇ. ಆದ್ರೆ ನಮ್ಗೆ ಬಂದ ಯಾವುದೇ ಸುದ್ದಿಯನ್ನ ಶೇರ್ ಮಾಡೋ ಮುನ್ನ ಒಂದೇ ಒಂದು ಕ್ಷಣ ಯೋಚನೆ ಮಾಡ್ಬೇಕು, ಇದರ ಮೂಲ ಯಾವುದು, ಇದರಿಂದಾಗೋ ಪರಿಣಾಮ ಏನು ಅಂತ. ಬಹುಶಃ ವಿಮರ್ಶಾತ್ಮಕವಾಗಿ ಯೋಚಿಸೋ ಈ ಆಯ್ಕೆಯೇ ನಮ್ಮ ಕೈಯಲ್ಲಿರೋ ಅತಿದೊಡ್ಡ ಶಕ್ತಿ.